ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆಯ ಆರೋಪ. ಪ್ರಜ್ವಲ್ಗೆ ಜೈಲಲ್ಲಿ ಮೊಬೈಲ್ ಕೊಟ್ಟಿದ್ದು ಅಧಿಕಾರಿಗಳ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆಯ ಆರೋಪ. ಪ್ರಜ್ವಲ್ಗೆ ಜೈಲಲ್ಲಿ ಮೊಬೈಲ್ ಕೊಟ್ಟಿದ್ದು ಅಧಿಕಾರಿಗಳ. ತನಿಖೆ ವೇಳೆ ಬಗೆದಷ್ಟು ಬಯಲಾಗ್ತಾ ಇದೆ ಅಚ್ಚರಿಯ ಮಾಹಿತಿ. ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಮೇಲೆ ಈಗ ಡೌಟ್. ಕೈದಿಗಳಿಗೆ ನೆರವಾಗ್ತಿದ್ದಂತಹ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಹಲವು ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆಯ ಆರೋಪ. ಹಣ ಪಡೆದು ಮೊಬೈಲ್ ಬಳಕೆಗೆ ಅಧಿಕಾರಿಗಳಿಂದಲೇ ಸಾಥ್. ಪ್ರಜ್ವಲ್ ಮೊಬೈಲ್ನಲ್ಲಿ ಮಾತನಾಡ್ತಿದ್ದಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ಅನ್ನ ಬಳಸ್ತಾ ಇರುವಂತಹ ಆರೋಪ ಕೇಳಿ ಬಂದಿದ್ದು. ಈಗ ಏನು ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ಯೂಸ್ ಮಾಡ್ತಾ ಇದ್ರು, ಸೊ ಅದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ ಜೈಲಲ್ಲಿ ಮೊಬೈಲ್ ಕೊಟ್ಟಿದ್ದು ಯಾರು? ಯಾಕಂದ್ರೆ ಯಾರೋ ಬೇರೆಯವರು ಹೊರಗಿನವ್ರು ತಗೊಂಡೋಗಿ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಕೊಡಲ್ಲ, ಅಲ್ಲಿರೋ ಅಧಿಕಾರಿಗಳೇ ಮೊಬೈಲ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾದ್ರೆ ಪ್ರಜ್ವಲ್ ರೇವಣ್ಣಗೆ, ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮೊಬೈಲ್ ಕೊಟ್ಟಿದ್ದು ಅಲ್ಲಿರುವಂತಹ ಅಧಿಕಾರಿಗಳ. ಈಗ ಸದ್ಯಕ್ಕೆ ಅಧಿಕಾರಿಗಳ ಮೇಲೆ ಡೌಟ್ ಬರ್ತಾ ಇದೆ. ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಏನು ಕಳ್ಳಾಟವನ್ನ ಆಡ್ತಾ ಇದ್ದಾರಾ, ಏನು ಯಾವ ಥರ ಅಂತ. ಯಾಕಂದರೆ ಜೈಲಲ್ಲಿ ಅಷ್ಟೊಂದು ಫೆಸಿಲಿಟಿ ಸಿಗ್ತಾ ಇದೆ, ಮೊಬೈಲ್ ಸಿಗ್ತಾ ಇದೆ, ಎಲ್ಲವೂ ರಾಯಲ್ ಲೈಫನ್ನು ಅಲ್ಲಿ ಒಳಗಡೆ ಲೀಡ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ತಪ್ಪಿನ ಅರಿವೆಲ್ಲ ಆಗುತ್ತೆ ಅಂತ. ಯಾಕಂದರೆ ಇಲ್ಲಿ ತಪ್ಪು ಮಾಡ್ತಾರೆ ಅಂತ ಜೈಲಿಗೆ ಹಾಕ್ತಾರೆ, ಆದರೆ ಜೈಲಲ್ಲೂ ಕೂಡ ಇಲ್ಲಿ ಹೇಗೆ ರಾಯಲ್ ಲೈಫ್ನ ಲೀಡ್ ಮಾಡ್ತಿರೋ ಅಲ್ಲೂ ಕೂಡ ಲೀಡ್ ಮಾಡ್ತಾರೆ. ಹಾಗಾದರೆ ಅಲ್ಲಿರುವಂತಹ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರಾ? ಹಾಗಾದರೆ ಅಧಿಕಾರಿಗಳಿಗೆ ಸ್ವಲ್ಪನೂ ಡೌಟೇ ಬಂದಿಲ್ವಾ? ಮೊಬೈಲ್ ಯೂಸ್ ಮಾಡ್ತಿರೋದು ಗೊತ್ತೇ ಆಗಿಲ್ವಾ? ಹಾಗಾದರೆ ಅವರ ಬ್ಯಾರಕ್ ಒಳಗಡೆ ಹೋದರೆ ಚಾರ್ಜರ್ ಇರಲ್ವಾ, ಮೊಬೈಲ್ ಇರಲ್ವಾ? ಯಾವ ಥರ ಇವರು ಜೈಲಿನಲ್ಲಿ ಇದ್ದಾರೆ ಅಂತ ಅಂದರೆ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಜೈಲ್ ಒಳಗೂ ಕೂಡ. ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ಕಳ್ಳಾಟ ಬಯಲು. ಜೈಲಿನ ಮೇಲೆ ದಾಳಿ ಆದಾಗ ಏನೂ ಸಿಗದಂತೆ ತಪ್ಪಿಸುತ್ತಿದ್ದಂತಹ ಈರಣ್ಣ ರೇಡ್ಗೆ ಬಂದ್ರೆ ಅಧಿಕಾರಿಗಳನ್ನ ಒಳಬಿಡದೆ ತಡ ಮಾಡಿಸ್ತಾ ಇದ್ರ. ಸುಮಾರು 15ರಿಂದ 20 ನಿಮಿಷ ಜೈಲಿನ ಒಳಗೆ ಬಿಡದೆ ಕಳ್ಳಾಟ. ಸೊ ಯಾರು ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿರುವಂತಹ ಅಧಿಕಾರಿಗಳೇ. ಸೂಪರಿಂಟೆಂಡೆಂಟ್ ಈರಣ್ಣ ಅಂತ ಏನು ಜೈಲ್ ಮೇಲೆ ದಾಳಿ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ಸ್ವಲ್ಪ ಒಳಗಡೆ ಏನೀಗ ದಾಳಿಗೆ ಬಂದಿರುವಂತಹ ಅಧಿಕಾರಿಗಳನ್ನ ತಡೆಗಟ್ತಾ ಇದ್ರು. ಸೊ ಒಂದು 10-15 ನಿಮಿಷ 20 ನಿಮಿಷ ತಡ ಮಾಡಿ ಒಳಗೆ ಬಿಡ್ತಾ ಇದ್ರು. ಬಿಕಾಸ್ ಅಲ್ಲಿರುವಂತಹ ಒಳಗೆ ಮೊಬೈಲ್ ಯೂಸ್ ಮಾಡ್ತಿರೋ, ಇನ್ನೊಂದೇನೋ ಯೂಸ್ ಮಾಡ್ತಿರೋ, ಅದೆಲ್ಲವನ್ನ ಕೂಡ ಮುಚ್ಚಿಡ್ಬೇಕಲ್ಲ. ಹೀಗಾಗಿ ಇವರು ಅದೆಲ್ಲವನ್ನ ನೋಡ್ಕೊಳ್ತಾ ಇದ್ರು. ಸೊ ಜೈಲು ಒಳಗೆ ಕೈದಿಗಳು ಏನೇ ಮಾಡಿದ್ರು ಅಧಿಕಾರಿಗಳ ಕಣ್ಣನ್ನ ತಪ್ಪಿಸ್ತಾ ಇದ್ರ. ಹಾಗಾದ್ರೆ ಜೈಲೊಳಗೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಮಾಡ್ತಿರುವಂತಹ ಆರೋಪ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮೊಬೈಲ್ ಯೂಸ್ ಮಾಡ್ತಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಸಿಕ್ಕಾಬಟ್ಟೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾರು ಮೊಬೈಲನ್ನು ಕೊಟ್ಟಿದ್ದು? ಅಲ್ಲಿರುವಂತಹ ಅಧಿಕಾರಿಗಳು ಮೊಬೈಲನ್ನು ಕೊಟ್ಟಿದ್ದು. ಯಾಕಂದರೆ ಸಿಕ್ಕಾಬಟ್ಟೆ ಡೌಟ್ ಬರ್ತಿದೆ. ತನಿಖೆ ಮಾಡಿದಷ್ಟು ಕೂಡ ಒಂದೊಂದು ಸುದ್ದಿಯು ಸಿಕ್ಕಾಬಟ್ಟೆ ಅಚ್ಚರಿ ಅನ್ನಿಸ್ತಾ ಇದೆ. ಮೊಬೈಲ್ ಯೂಸ್ ಮಾಡ್ತಿರಂತೆ, ಮೊಬೈಲ್ ಒಳಗೆ ಆ ವಿಡಿಯೋ ಇತ್ತಂತೆ, ಈ ವಿಡಿಯೋ ಇತ್ತಂತೆ, ಮೊಬೈಲಲ್ಲಿ ಇನ್ಯಾರ್ದೋ ನಂಬರ್ಗಳಿತ್ತಂತೆ, ಅಪ್ಪ ಅಮ್ಮನ ನಂಬರ್ನ ಇನ್ಯಾವುದೋ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ರಂತೆ, ಒಂದಷ್ಟು ಯಾರ್ದೋ ಗರ್ಲ್ ಫ್ರೆಂಡ್ ನಂಬರ್ಗಳಿತ್ತಂತೆ ಅನ್ನುವಂತಹ ಸುದ್ದಿ ಎಲ್ಲ ಸಹ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಐ ಡೋಂಟ್ ನೋ, ಬಟ್ ಜೈಲೊಳಗೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ಯೂಸ್ ಮಾಡ್ತಿರೋದಂತೂ ಸಿಕ್ಕಾಬಟ್ಟೆ ವಿಡಿಯೋ ವೈರಲ್ ಆಗ್ತಿದೆ. ಇನ್ನು ಈ ಮೊಬೈಲ್ನ ಯೂಸ್ ಮಾಡೋಕೆ ಬಿಟ್ಟವ್ರು ಯಾರು, ಒಳಗಡೆ ಬಿಡೋರು ಯಾರು? ಯಾರೋ ಬಂದ್ಬಿಟ್ಟು ಹೊರಗಡೆಯಿಂದ ಮೊಬೈಲ್ ತಗೊಂಬಂದು ಕೊಡಲ್ಲ ಅಥವಾ ಮೊಬೈಲ್ ಯೂಸ್ ಮಾಡೋಕ್ಕೆ ಸಪೋರ್ಟ್ ಮಾಡಲ್ಲ. ಅಲ್ಲಿರುವಂತಹ ಅಧಿಕಾರಿಗಳೇ ಸಪೋರ್ಟ್ ಮಾಡ್ತಾರೆ, ಅಲ್ಲಿರುವಂತಹ ಅಧಿಕಾರಿಗಳೇ ಮೊಬೈಲ್ನ ತಗೊಂಡೋಗಿ ಕೊಡ್ತಾರೆ. ಸೊ ಹೀಗಾಗಿ ಅಲ್ಲಿರುವಂತಹ ಅಧಿಕಾರಿಗಳ ಮೇಲೆ ಡೌಟ್ ಬಂದಿದೆ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ಅನ್ನುವರ ಮೇಲೆ ಈಗ ಸಿಕ್ಕಾಬಟ್ಟೆ ಡೌಟ್ ಬಂದಿದೆ. ಬಿಕಾಸ್ ಅವರು ಯಾರು ರೇಡ್ ಮಾಡೋಕೆ ಹೋಗ್ತಾ ಇರೋ, CCB ಅವರು ರೇಡ್ ಮಾಡೋಕೆ ಹೋದಾಗ ಸ್ವಲ್ಪ ತಡ ಮಾಡಿ ಒಳಗೆ ಬಿಡ್ತಾ ಇದ್ರು. ಯಾಕಂದರೆ ಒಳಗಡೆ ಫೋನ್ ಇರ್ತಿತ್ತು, ಚಾರ್ಜರ್ ಇರ್ತಿತ್ತು, ಅದು ಇರ್ತಿತ್ತು, ಇದು ಇರ್ತಿತ್ತು. ಸೊ ಎಲ್ಲವನ್ನ ಮುಚ್ಚಿಡ್ಬೇಕಲ್ವಾ? ಸೊ ಎಲ್ಲೋ ಒಂದು ಕಡೆ ಬಚ್ಚಿಡಬೇಕು. ಹೀಗಾಗಿ ಅದೆಲ್ಲವನ್ನ ಕೂಡ ತಡೆಯೋಕೆ ಇವರು ಅಧಿಕಾರಿಗಳನ್ನ 10ರಿಂದ 15, 20 ನಿಮಿಷ ಕಾಯಿಸಿ ಆಮೇಲೆ ರೇಡ್ ಮಾಡೋಕ್ಕೆ ಒಳಗೆ ಬಿಡ್ತಿದ್ರಂತೆ. ಹಾಗಾದರೆ ಇಂತಹ ಖತರ್ನಾಕ್ ಐಡಿಯಾಗಳನ್ನೆಲ್ಲ ಇವರೇ ಕೊಡ್ತಾ ಇದ್ರ ಅಥವಾ ಇವ್ರ ಮೇಲೆ ಇನ್ನೊಂದಷ್ಟು ಅಧಿಕಾರಿಗಳು ಇದ್ದಾರಾ? ಹಾಗಾದ್ರೆ ಜೈಲಿನೊಳಗೆ ಪ್ರಜ್ವಲ್ ರೇವಣ್ಣ ಖತರ್ನಾಕ್ ಐಡಿಯಾ. ನೋಟ್ಬುಕ್ನಲ್ಲಿತ್ತು 30ಕ್ಕೂ ಹೆಚ್ಚು ಮೊಬೈಲ್ ನಂಬರ್.
ಮೊಬೈಲ್ ಜೊತೆ ನೋಟ್ಬುಕ್ ಕೂಡ ಸಿಸಿಬಿ ವಶಕ್ಕೆ. ಪ್ರಜ್ವಲ್ ನೋಟ್ಬುಕ್ ರಹಸ್ಯ ನೋಡಿ ಸಿಸಿಬಿ ಶಾಕ್. ನೋಟ್ಬುಕ್ನಲ್ಲಿ 30ಕ್ಕೂ ಹೆಚ್ಚು ನಂಬರ್ಗಳು ಪತ್ತೆ. ತಾಯಿ, ತಂದೆ, ಸ್ನೇಹಿತೆಯ ನಂಬರ್ ಬರೆದಿಟ್ಟಿದ್ದ ಪ್ರಜ್ವಲ್. ಹೆತ್ತವರ ಹೆಸರನ್ನ ಶಿವಪ್ಪ, ಪಾರ್ವತಿ ಎಂದು ಬರೆದಿಟ್ಟಿದ್ದಂತಹ ಪ್ರಜ್ವಲ್ ಮೊಬೈಲ್ ಜೊತೆಗೆ ನಿನ್ನೆ ರೇಡ್ ಮಾಡಿದಾಗ ಸಿಸಿಬಿಯವರು ಪರಪ್ಪನಗ್ರಹಾರದಲ್ಲಿ ರೇಡ್ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಜೊತೆಗೆ ಒಂದು ಬುಕ್ ಸಹ ನೋಟ್ಬುಕ್ ಸಹ ಸಿಕ್ಕಿದೆ. ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಆ ಒಂದು ನೋಟ್ಬುಕ್ಕಲ್ಲಿ 30 ಜನರ ನಂಬರ್ ಇತ್ತಂತೆ. ಅಪ್ಪ, ಅಮ್ಮ. ಅಪ್ಪನ ನಂಬರು ಶಿವ, ಹಾಗೆ ಅಮ್ಮನ ನಂಬರ್ ಪಾರ್ವತಿಯನ್ನು ಸೇವ್ ಮಾಡ್ಕೊಂಡಿರುತ್ತೆ. ಇನ್ನೊಂದಷ್ಟು ಜನ ಗರ್ಲ್ ಫ್ರೆಂಡೋ ಯಾರ್ಯಾರೋ ಸ್ನೇಹಿತರು ಯಾರ್ಯಾರ್ದೋ ನಂಬರ್ ಇತ್ತಂತೆ. ಒಟ್ಟು 30 ಜನರ ನಂಬರ್ ಇತ್ತಂತೆ. ಸೊ ಅದು ಆ ಬುಕ್ಕನ್ನು ಸಹ ನೋಟ್ಬುಕ್ಕನ್ನು ಸಹ ಸೀಸ್ ಮಾಡಿದ್ದಾರೆ. ಈ ಥರ ಬಗೆದಷ್ಟು ಅಚ್ಚರಿಯ ಸುದ್ದಿಗಳು ಸಿಗುತ್ತೆ. ಇನ್ನೂ ನೋಡೋದಾದರೆ ಆ ಮೊಬೈಲಲ್ಲಿ ಪಾಸ್ವರ್ಡ್ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ. ಸಿಸಿಬಿ ಅವರಿಗೆ ಗೊತ್ತಿಲ್ಲ ಅಂತೆ. ತನಿಖೆ ವೇಳೆಯಲ್ಲಿ ಏನಾದರೂ ಪಾಸ್ವರ್ಡ್ ಸಿಕ್ಕಿ ಆ ಮೊಬೈಲ್ ನೋಡಿದಾಗ ಇನ್ ಕೇಸ್ ಏನಾದರೂ ವಿಡಿಯೋ ಸಿಕ್ಕುವಂತಹ ಸಾಧ್ಯತೆ ಇದೆ.